ಜೇನು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ಆಂಟಿಬಯೋಟಿಕ್ಗಳಲ್ಲಿ ಒಂದು. ಈಜಿಪ್ಟಿಯನ್ನರು ಜೇನುತುಪ್ಪವನ್ನು ನೈಸರ್ಗಿಕ ಆಂಟಿಬಯೋಟಿಕ್ ಆಗಿ ಮತ್ತು ಸ್ಕಿನ್ ಪ್ರೊಟೆಕ್ಟಿವ್ ಆಗಿ ಅಂದರೆ ಚರ್ಮದ ರಕ್ಷಣೆಗಾಗಿ, ಚರ್ಮದ ಪೋಷಣೆಗಾಗಿ ಬಳಸುತ್ತಿದ್ರು. ಜೇನುತುಪ್ಪ ಇಲ್ಲದೆ ಆಯುರ್ವೇದದ ಚಿಕಿತ್ಸೆ ಅಪೂರ್ಣವಾಗುತ್ತದೆ. ಜೇನುತುಪ್ಪವನ್ನು ಸಂಸ್ಕೃತದಲ್ಲಿ ಮಧು ಅನ್ನುತ್ತಾರೆ. ಇದು ಪ್ರೋಟೀನ್ಗಳು, ಮಿನರಲ್ಗಳು, ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು, ಕಾರ್ಬೋಹೈಡ್ರೇಟ್ಗಳು ಅಂದರೆ ಫ್ರುಕ್ಟೋಸ್ ಆಗಿರ್ಬೋದು, ಮಾಲ್ಟೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. BBC ನ್ಯೂಸ್ನಲ್ಲಿ ನಾಟ್ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಬಟ್ ಹನಿ ವಿಲ್ ಸೇವ್ ಅವರ್ ಲೈಫ್ ಅಂತ ಹೇಳಲಾಗಿದೆ. ಸಂಶೋಧನೆಗಳು ಏನು ಹೇಳುತ್ತವೆ ಅಂದರೆ ಜೇನುತುಪ್ಪ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲು ತುಂಬಾನೇ ಪ್ರಭಾವಶಾಲಿಯಾಗಿದೆ. ಇದು ನೆಗಡಿ, ಕೆಮ್ಮು ಇವುಗಳಿಗೆ ಶಕ್ತಿಶಾಲಿ ಆಂಟಿಬಯೋಟಿಕ್ಗಳಿಗಿಂತ ಒಳ್ಳೆಯದು. ಯಾಕೆಂದರೆ ಜೇನುತುಪ್ಪ ಆಂಟಿವೈರಲ್ ಗುಣ ಕೂಡ ಹೊಂದಿದೆ. ನೆಗಡಿ, ಕೆಮ್ಮು ಇವು ವೈರಲ್ ಇನ್ಫೆಕ್ಷನ್ಸ್ಗಳು ಮತ್ತು ತಜ್ಞರು ಹೇಳುವಂತೆ ಆಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸೋಂಕುಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಅಂದರೆ ವೈರಸ್ಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಇಂತಹದರಲ್ಲಿ ವಿಜ್ಞಾನಿಗಳಿಗೆ ಆಶ್ಚರ್ಯಪಡಿಸ್ತಾ ಇರೋದು ಏನು ಅಂತಂದ್ರೆ ಜೇನುತುಪ್ಪ ಆಂಟಿಬಯೋಟಿಕ್ಗಳಿಗಿಂತ ಉತ್ತಮ ಪ್ರಭಾವ ತೋರಿಸ್ತಾ ಇರೋದು. ಜೇನುತುಪ್ಪದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಇದೆ. ಇದು ಜೇನುತುಪ್ಪದ ಆಂಟಿ ಬ್ಯಾಕ್ಟೀರಿಯಲ್ ಗುಣಕ್ಕೆ ಕಾರಣ. ಇದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಕೂಡ ಇರೋದ್ರಿಂದ ಕೆಲವು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಜೇನುತುಪ್ಪ ಕಡಿಮೆ pH ಲೆವೆಲ್ ಅಂದರೆ 3.2ರಿಂದ 6.1 pH ಹೊಂದಿದೆ. ಇದು ಬ್ಯಾಕ್ಟೀರಿಯಾಗಳಿಂದ ತೇವಾಂಶ ತೆಗೆದು ಅವುಗಳನ್ನು ಡಿಹೈಡ್ರೇಟ್ ಮಾಡಿ ಅಂದರೆ ಒಣಗುವಂತೆ ಮಾಡಿ ಸಾಯುವಂತೆ ಮಾಡುತ್ತದೆ. 2011ರಲ್ಲಿ ಮಾಡಿದ ಕೆಲವು ಸಂಶೋಧನೆಯಿಂದ ಒಂದು ಒಳ್ಳೆಯ ಕ್ವಾಲಿಟಿ ಕಚ್ಚಾ ಜೇನುತುಪ್ಪ ಅಂದರೆ ರಾ ಹನಿ ಅಂತ ಏನು ಹೇಳ್ತೀವಲ್ಲ, ಅದು 60 ಬಗೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಅಂತ ಸಾಬೀತಾಗಿದೆ. ಜೇನುತುಪ್ಪ ನೇರವಾಗಿ ಇನ್ಫೆಕ್ಟೆಡ್ ಏರಿಯಾಗೆ, ಗಾಯಗಳಿಗೆ ಹಚ್ಚಬಹುದು. 2016ರಲ್ಲಿ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಹನಿ ಡ್ರೆಸ್ಸಿಂಗ್ನಿಂದ ಗಾಯ ಬೇಗ ವಾಸಿ ಮಾಡಲು ಸಹಾಯವಾಗಿರುವುದು ಸಾಬೀತಾಗಿದೆ. ಇಷ್ಟೇ ಅಲ್ಲ, ಜೇನುತುಪ್ಪ ಇನ್ನೂ ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿದೆ. ಇದು ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್. ಇದರಲ್ಲಿ ಫೈಟೋಕೆಮಿಕಲ್ಗಳು, ಫ್ಲೆವನಾಯ್ಡ್ಗಳು, ಆಸ್ಕಾರ್ಬಿಕ್ ಆಸಿಡ್ ಇರುತ್ತವೆ. ಇವು ಮೂರು ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನಲ್ಲಿ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗ್ತಕ್ಕಂಥ ಹಾನಿಯನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಬಹಳಷ್ಟು ಗಂಭೀರ ಕಾಯಿಲೆಗಳನ್ನು ತಡೆಯುವಲ್ಲಿ ಸಹಾಯ ಆಗುತ್ತದೆ. ಕ್ಯಾನ್ಸರ್ ಕೂಡ ತಡೆಯುವಲ್ಲಿ ಸಹಾಯ ಆಗುತ್ತದೆ. ಜೇನು ಸರಳವಾಗಿ ಜೀರ್ಣವಾಗುತ್ತದೆ ಮತ್ತು ಹಸಿವನ್ನು ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ಬೊಜ್ಜು ಕೂಡ ಕರಗುತ್ತದೆ, ವೇಟ್ ಲಾಸ್ ಆಗುತ್ತದೆ. ಇದು ನಮ್ಮ ದೇಹದಲ್ಲಿ ಕಫ ಕಡಿಮೆ ಮಾಡುತ್ತದೆ, ಧ್ವನಿ ಕ್ಲಿಯರ್ ಮಾಡುತ್ತದೆ. ಲೂಸ್ ಮೋಷನ್ನಲ್ಲಿ ಅಂದರೆ ಅತಿಸಾರದಲ್ಲಿ ಇದರ ಸೇವನೆ ಒಳ್ಳೆಯದು. ಇದು ತಕ್ಷಣ ಬಿಕ್ಕಳಿಕೆ ಕಡಿಮೆ ಮಾಡುತ್ತದೆ. ಯಾಕೆಂದ್ರೆ ಬಿಕ್ಕಳಿಕೆಗೆ ಕಾರಣವಾಗಿರೋ ವೇಗಸ್ ನರದ ನೋವನ್ನು ಶಮನ ಮಾಡುತ್ತೆ. ಇಲ್ಲೇನ್ ಮಾಡಬೇಕು ಅಂದ್ರೆ 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಜೇನುತುಪ್ಪ ಕಲಸಿ ಕುಡಿಬೇಕು. ಬಿಕ್ಕಳಿಕೆ ತಕ್ಷಣ ಕಡಿಮೆ ಆಗುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ 5.8 ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಅಂದ್ರೆ ಇದರ ಅರ್ಥ ಏನು, ಇಲ್ಲಿ ನಿಧಾನವಾಗಿ ಶುಗರ್ ಲೆವೆಲ್ ಇದು ಹೆಚ್ಚಿಸುತ್ತೆ. ಅಂದ್ರೆ ತಕ್ಷಣ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಲು, ಸ್ಪೈಕ್ ಆಗಲು ಬಿಡೋದಿಲ್ಲ. ಅದಕ್ಕೆ ಮಧುಮೇಹಿಗಳು ಕೂಡ ಏನಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇದನ್ನ ಸೇವಿಸಬಹುದು. ಜೇನುತುಪ್ಪ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು. ಖಿನ್ನತೆ, ಕಡಿಮೆ ರಕ್ತದೊತ್ತಡ, ಕಾಮಾಲೆ, ನಿಶ್ಶಕ್ತಿ, ಕಿಡ್ನಿ ಸ್ಟೋನು, ಎಪಿಲೆಪ್ಸಿ, ಟೈಫಾಯ್ಡು, ಥೈರಾಯ್ಡು, ಹೃದಯ ಸಮಸ್ಯೆಗಳು, ಲಿವರ್ನ ತೊಂದರೆಗಳು ಈ ಎಲ್ಲಾ ಸಮಸ್ಯೆಗಳಲ್ಲಿ ಜೇನುತುಪ್ಪದ ಸೇವನೆ ಲಾಭ ಕೊಡುತ್ತದೆ. ಇದು ಕಾಂಪ್ಲೆಕ್ಷನ್ ಸುಧಾರಿಸುತ್ತದೆ, ನಮ್ಮ ಚರ್ಮದ ಹೊಳಪು ಹೆಚ್ಚಿಸುತ್ತದೆ. ಆದರೆ ಇಷ್ಟೆಲ್ಲ ಲಾಭಗಳು ನಮಗೆ ಸಿಗಬೇಕಾದ್ರೆ ರಾ ಹನಿ ಅಂದ್ರೆ ಕಚ್ಚಾ ಜೇನುತುಪ್ಪ ಸೇವಿಸಬೇಕು. ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಪ್ಯಾಕ್ಡ್ ಹನಿ ಏನಿದೆಯಲ್ಲ, ಅದು ಪಾಶ್ಚರೈಸ್ ಮಾಡಲಾಗುತ್ತದೆ, ಅಂದ್ರೆ ಸ್ವಲ್ಪ ಬಿಸಿ ಮಾಡಲಾಗುತ್ತದೆ. ಅದಕ್ಕೆ ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ನಾಶ ಆಗುತ್ತವೆ. ಅದಕ್ಕೆ ಕಚ್ಚಾ ಜೇನುತುಪ್ಪ ಬಳಸಬೇಕು. ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದರಲ್ಲಿ ಪ್ರಾಣಿಕ್ ಶಕ್ತಿ ಕೂಡ ಹೆಚ್ಚು ಇರುತ್ತದೆ. ಅದರಲ್ಲೂ ಹಳೆ ಜೇನುತುಪ್ಪ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗಿದೆ. ಹಾಗೆ ನೋಡಿದ್ರೆ 300ಕ್ಕೂ ಹೆಚ್ಚು ವಿಧವಾದ ಜೇನುತುಪ್ಪ ಸಿಗುತ್ತವೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಿಗ್ತಕ್ಕಂಥ ಮನೂಕಾ ಜೇನುತುಪ್ಪ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಎಷ್ಟು ಸೇವಿಸಬೇಕು ಅಂದ್ರೆ ದಿನಕ್ಕೆ ಅರ್ಧದಿಂದ 1 ಚಮಚ ಮಾತ್ರ ಸೇವಿಸಬೇಕು. ನೀರಿನಲ್ಲಿ ಬೆರೆಸಿ ಸೇವಿಸಬಹುದು, ಆದರೆ ಯಾವ ಕಾರಣಕ್ಕೂ ಬಿಸಿ ಮಾಡಬಾರದು ಮತ್ತು ಬೇಸಿಗೆ ಕಾಲದಲ್ಲಿ ಕೂಡ ಜೇನುತುಪ್ಪ ಸೇವಿಸಬಾರದು.
ತಜ್ಞರು ಏನ್ ಹೇಳ್ತಾರೆ ಅಂದ್ರೆ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಕೊಡಬಾರದು ಅಂತ. ಇದರ ಶುದ್ಧತೆ ಹೇಗೆ ಪರೀಕ್ಷಿಸಬೇಕು ಅಂದ್ರೆ, ನೀರು ತುಂಬಿದ ಗಾಜಿನ ಲೋಟದಲ್ಲಿ 1 ಹನಿ ಜೇನುತುಪ್ಪ ಹಾಕಿದಾಗ ಅದು ಹನಿಯ ರೂಪದಲ್ಲಿಯೇ ಲೋಟದ ತಳವನ್ನು ತಲುಪಿದ್ರೆ ಅದು ಶುದ್ಧ ಜೇನುತುಪ್ಪ. ಒಂದು ವೇಳೆ ಜೇನಿನ ಹನಿ ಒಡೆದು ನೀರಿನಲ್ಲಿ ಕಲೆತು ಹೋದ್ರೆ ಅದು ಕಲಬೆರಕೆ ಮಾಡಿರ್ತಕ್ಕಂಥ ಜೇನುತುಪ್ಪ, ಅಂದ್ರೆ ಸಕ್ಕರೆ ಅಂಶ ಹಾಕಿರ್ತಕ್ಕಂಥ ಜೇನುತುಪ್ಪ. ಮತ್ತೊಂದು ವಿಧಾನದಿಂದ ಇದರ ಶುದ್ಧತೆಯನ್ನು ನಾವು ಟೆಸ್ಟ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಒಂದು ಕಡ್ಡಿಗೆ ಜೇನುತುಪ್ಪ ಹಚ್ಚಿ ನಾವೇನ್ ಮಾಡ್ಬೇಕು, ದೀಪಕ್ಕೆ ಹಿಡಿಬೇಕು. ಆಗ ಅದು ತಕ್ಷಣ ಉರಿದ್ರೆ ಏನಾಗುತ್ತೆ, ಅದು ಶುದ್ಧ ಜೇನುತುಪ್ಪ. ನಿಧಾನವಾಗಿ ಉರಿದ್ರೆ ಸಕ್ಕರೆ ಬೆರೆಸಲಾಗಿದೆ, ಕಲಬೆರಕೆ ಮಾಡಲಾಗಿದೆ ಎಂದರ್ಥ. ಜೇನು ಬಿಸಿ ಪದಾರ್ಥಗಳ ಜೊತೆ ಸೇರಿಸಿದ್ರೆ ವಿಷವಾಗುತ್ತಾ? ಜೇನುತುಪ್ಪ ಪುರಾತನ ಕಾಲದಿಂದಲೂ ನಮ್ಮ ಆಹಾರದ ಭಾಗವಾಗಿದೆ. ಇದರಲ್ಲಿರುವ ಅದ್ಭುತವಾದ ಔಷಧೀಯ ಗುಣಗಳಿಂದ ಬಹಳಷ್ಟು ರೋಗಗಳನ್ನು ನಿವಾರಣೆ ಮಾಡಿ ನಮ್ಮ ದೇಹಕ್ಕೆ ಪೋಷಣೆ ಕೊಡುತ್ತದೆ. ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಚಮತ್ಕಾರಿ ಔಷಧಿ ಅಂತ ಹೇಳಲಾಗಿದೆ. ಆದರೆ ಜೇನುತುಪ್ಪ ಸೇವಿಸಲು ಕೆಲವು ನಿಯಮಗಳಿವೆ. ಸರಿಯಾದ ಕ್ರಮದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಅನೇಕ ಆರೋಗ್ಯ ಲಾಭಗಳು ಸಿಗುತ್ತವೆ. ಆದರೆ ತಪ್ಪಾಗಿ ಸೇವಿಸಿದ್ರೆ ಅಷ್ಟೇ ತೊಂದರೆ ಕೂಡ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಲಕ್ಷಾಂತರ ಜನರು ವೇಟ್ ಲಾಸ್ಗೆ ಬಿಸಿ ನೀರಿನಲ್ಲಿ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿತಾ ಇದ್ದಾರೆ. ಇದು ಟ್ರೆಂಡ್ ಕೂಡ ಆಗಿದೆ. ಆದರೆ ಆಯುರ್ವೇದದಲ್ಲಿ ಏನು ಹೇಳಲಾಗಿದೆ ಗೊತ್ತಾ? ಚರಕ ಸಂಹಿತೆಯಲ್ಲಿ ಜೇನುತುಪ್ಪ ಯಾವ ಕಾರಣಕ್ಕೂ ಬಿಸಿ ಮಾಡಿ ತಿನ್ನಬಾರ್ದು, ಇದು ನಮ್ಮ ದೇಹದಲ್ಲಿ ಸ್ಲೋ ಪಾಯ್ಸನ್ ಹಾಗೆ ಕೆಲಸ ಮಾಡುತ್ತದೆ ಅಂತ ಹೇಳಲಾಗಿದೆ. ಇದಕ್ಕೆ ಕಾರಣ ಏನಿರಬಹುದು? ಮಾಡರ್ನ್ ಸೈನ್ಸ್ ಪ್ರಕಾರ ಯಾವುದೇ ಪದಾರ್ಥ ಶರ್ಕರದ ಜೊತೆ ಹೀಟ್ ಮಾಡಿದಾಗ, ಕಾಯಿಸಿದಾಗ ಒಂದು ವಿಧವಾದ ಕೆಮಿಕಲ್ ಅಂದ್ರೆ ರಾಸಾಯನಿಕ ಬಿಡುಗಡೆ ಮಾಡುತ್ತದೆ. 5-ಹೈಡ್ರಾಕ್ಸಿ ಮಿಥೈಲ್ ಫರ್ಫುರಲ್ ಅಥವಾ HMF ಅಂತ ಹೇಳ್ತಾರೆ. ಈ HMF ರಾಸಾಯನಿಕ ಏನಿದೆ ಅಲ್ಲ, ಇದು ಜೀನೋಟಾಕ್ಸಿಕ್ ಅಂದ್ರೆ DNA ಡ್ಯಾಮೇಜಿಂಗ್, DNA ಹಾನಿ ಉಂಟು ಮಾಡುತ್ತದೆ. ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಥವಾ ಬರ್ತ್ ಡಿಫೆಕ್ಟ್ಸ್ ಅಂದ್ರೆ ಜನನ ನ್ಯೂನತೆಗೆ ಕಾರಣವಾಗಬಹುದು. ಇದು ಬರೀ ಜೇನುತುಪ್ಪಕ್ಕೆ ಸಂಬಂಧಿಸಿಲ್ಲ, ಎಲ್ಲಾ ಶರ್ಕರಗಳಿಗೆ ಸಂಬಂಧಿಸಿದೆ. ಅದಕ್ಕೆ ಚಹಾದಲ್ಲಿ ಕೂಡ ನಾವು ಸಕ್ಕರೆ ಕೊನೆಯಲ್ಲಿ ಹಾಕುತ್ತೇವೆ, ಮೊದಲೇ ಸಕ್ಕರೆ ಹಾಕಿ ಕುದಿಸಬಾರ್ದು. ಜೇನುತುಪ್ಪ ಕೂಡ ಬಿಸಿ ಪದಾರ್ಥಗಳ ಜೊತೆ ಬಳಸಿದ್ರೆ ನಮ್ಮ ದೇಹಕ್ಕೆ ಟಾಕ್ಸಿಕ್ ಆಗುತ್ತೆ. ಜೇನುತುಪ್ಪ 140°C ಹೆಚ್ಚು ಬಿಸಿಯಾದ್ರೆ HMF ಅಂದ್ರೆ 5-ಹೈಡ್ರಾಕ್ಸಿ ಮಿಥೈಲ್ ಫರ್ಫುರಲ್ ತಯಾರಿಸುತ್ತದೆ. ಇದು ನಮ್ಮ ದೇಹದಲ್ಲಿ ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ನಿಂಬೆ ಜ್ಯೂಸ್ನಲ್ಲಿ ಅಥವಾ ಹಾಲ್ನಲ್ಲಿ ಜೇನುತುಪ್ಪ ಬೆರೆಸಿ ಕುಡಿಬೇಕಾದ್ರೆ ಉಗುರು ಬೆಚ್ಚಗೆ ಅಥವಾ ತಣ್ಣಗಾದ ಮೇಲೆ ಬೆರೆಸಿ ಕುಡಿಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೂ ಹಾನಿಯಾಗಲ್ಲ, ಸಂಪೂರ್ಣ ಆರೋಗ್ಯ ಲಾಭ ಕೂಡ ಪಡೆದುಕೊಳ್ಬಹುದು. ತುಪ್ಪ ಮತ್ತು ಜೇನುತುಪ್ಪ ಎರಡನ್ನೂ ಬೆರೆಸಿ ತಿಂದ್ರೆ ವಿಷವಾಗುತ್ತಾ? ಇವೆರಡೂ ತನ್ನದೇ ಆದ ಆರೋಗ್ಯ ಲಾಭಗಳನ್ನು ಹೊಂದಿವೆ. ತುಪ್ಪ ಪಿತ್ತದೋಷ ಮತ್ತು ವಾತದೋಷ ಶಮನ ಮಾಡಿದ್ರೆ, ಜೇನುತುಪ್ಪ ಇದು ಸಿಹಿಯಾಗಿದ್ರೂ ಕೂಡ ಕಫದೋಷ ನಿವಾರಣೆ ಮಾಡುತ್ತದೆ. ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಯೋಗವಾಹಿ ಅಂತ ಕರೆಯಲಾಗುತ್ತದೆ. ಯೋಗವಾಹಿ ಅಂದ್ರೆ ಅಂಗಾಂಶಗಳಲ್ಲಿ ಆಳವಾಗಿ ತಲುಪುವ ಗುಣ ಹೊಂದಿರುವ ವಸ್ತು ಎಂದರ್ಥ. ಆದ್ದರಿಂದಲೇ ಬಹಳಷ್ಟು ಆಯುರ್ವೇದ ಔಷಧಿಗಳ ಜೊತೆ ಜೇನುತುಪ್ಪವನ್ನು ಬಳಸುತ್ತಾರೆ. ತುಪ್ಪ ಮತ್ತು ಜೇನುತುಪ್ಪ ಜೊತೆಗೆ ತೆಗೆದುಕೊಂಡ್ರೆ 3 ದೋಷಗಳು ಅಂದ್ರೆ ವಾತ, ಪಿತ್ತ, ಕಫ ಇವು ಬ್ಯಾಲೆನ್ಸ್ ಆಗುತ್ತವೆ. ಆದ್ರೆ ಇವು ತೆಗೆದುಕೊಳ್ತಕ್ಕಂಥ ಅನುಪಾತ ನಮಗೆ ತಿಳಿದಿರಬೇಕು. ತುಪ್ಪ ಮತ್ತು ಜೇನುತುಪ್ಪ ಮಾತ್ರ ವಿರುದ್ಧ ಆಹಾರದಲ್ಲಿ ಬರುತ್ತವೆ. ಇಲ್ಲಿ ಮಾತ್ರ ಅಂದ್ರೆ ಕ್ವಾಂಟಿಟಿ ಎಂದರ್ಥ. ಅಂದ್ರೆ ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿದ್ರೆ ಇವು ಏನಾಗುತ್ತವೆ, ವಿರುದ್ಧ ಆಹಾರ ಆಗುತ್ತವೆ. ಇವು ಈಕ್ವಲ್ ಕ್ವಾಂಟಿಟಿಯಲ್ಲಿದ್ರೆ ವಿರುದ್ಧ ಆಹಾರ ಆಗುತ್ತವೆ. ಚರಕ ಸಂಹಿತೆಯಲ್ಲಿ ಜೇನುತುಪ್ಪ ಮತ್ತು ತುಪ್ಪದ ಸಮಾನ ಮಿಶ್ರಣ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಲಾಗಿದೆ. ಇಲ್ಲಿ ಸಮ ಪ್ರಮಾಣ ಅಂದ್ರೆ ತುಪ್ಪ 1 ಚಮಚ ತೆಗೆದುಕೊಂಡ್ರೆ ಜೇನುತುಪ್ಪ ಕೂಡ 1 ಚಮಚ ತೆಗೆದುಕೊಳ್ಳುವುದು ಎಂದರ್ಥ, ಅಥವಾ ಅರ್ಧ ಚಮಚ ತೆಗೆದುಕೊಳ್ಳುವುದು ಎಂದರ್ಥ. ಹೀಗೆ ನಾವು ತೆಗೆದುಕೊಳ್ಬಾರ್ದು. ಸಮ ಪ್ರಮಾಣದಲ್ಲಿ ಯಾವಾಗಾದ್ರೂ 1 ಸಲ ತೆಗೆದುಕೊಂಡ್ರೆ ಸಡನ್ ಆಗಿ ಟಾಕ್ಸಿಕ್ ಆಗಿ ಅಂದ್ರೆ ವಿಷವಾಗಿ ಕೆಲಸ ಮಾಡಲ್ಲ. ಆದ್ರೆ ಪದೇ ಪದೇ ತೆಗೆದುಕೊಂಡ್ರೆ ಇದು ಸ್ಲೋ ಪಾಯ್ಸನ್ ಹಾಗೆ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿ ದೋಷಗಳು ಇಂಬ್ಯಾಲೆನ್ಸ್ ಆಗುತ್ತವೆ. ಇವೆರಡನ್ನು ಸಮ ಪ್ರಮಾಣದಲ್ಲಿ ನಾವು ಒಂದ್ ವೇಳೆ ಸೇವಿಸಿದ್ರೆ ನಮ್ಮ ದೇಹದಲ್ಲಿ 7 ಧಾತುಗಳನ್ನು ಇದು ದೂಷಿತ ಮಾಡುತ್ತದೆ. ಇದರಿಂದ ಆಟೋ ಇಮ್ಯೂನ್ ಸಮಸ್ಯೆಗಳು ಅಂದ್ರೆ ಉದಾಹರಣೆಗೆ ಚರ್ಮದ ಸಮಸ್ಯೆಗಳು ಬರಬಹುದು. ಆಮೇಲೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು, ಎದೆ ಉರಿ ಉಂಟಾಗಬಹುದು, ಪೈಲ್ಸ್ ಉಂಟಾಗಬಹುದು. ನಮ್ಮ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಯುರಿನರಿ ಡಿಸಾರ್ಡರ್ಗಳು ಕಾಣಿಸ್ಕೊಳ್ಬಹುದು. ಅದಕ್ಕೆ ಯಾವ ಕಾರಣಕ್ಕೂ ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು.
ಇವುಗಳ ಅನುಪಾತ ಏನಿದೆಯಲ್ಲ ಅದು 1:2 ಇರಬೇಕು ಅಥವಾ 2:1 ಪ್ರಮಾಣದಲ್ಲಿ ಸೇವಿಸಿದ್ರೆ. ಅಂದರೆ 2 ಚಮಚ ಜೇನುತುಪ್ಪ ಮತ್ತು 1 ಚಮಚ ತುಪ್ಪ, ಅಥವಾ 2 ಚಮಚ ತುಪ್ಪ ತೆಗೆದುಕೊಂಡ್ರೆ 1 ಚಮಚ ಜೇನುತುಪ್ಪ, ಹೀಗೆ ಸೇವಿಸಿದ್ರೆ ಏನಾಗುತ್ತೆ, ಇದು ಅಮೃತದ ಹಾಗೆ ಕೆಲಸ ಮಾಡುತ್ತೆ. ಇದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಆರೋಗ್ಯ ಲಾಭಗಳು ಕೂಡ ಸಿಗುತ್ತವೆ. ಅದಕ್ಕೆ ಚ್ಯವನಪ್ರಾಶದಲ್ಲಿ, ಪಂಚಾಮೃತದಲ್ಲಿ ಇವುಗಳ ಅನುಪಾತ ಹೆಚ್ಚು ಕಡಿಮೆ ಮಾಡಿ ಬೆರೆಸಲಾಗುತ್ತದೆ. ಸಾಮಾನ್ಯವಾಗಿ ಜೇನುತುಪ್ಪ ಹೆಚ್ಚು ಹಾಕುತ್ತೇವೆ, ಯಾಕೆಂದ್ರೆ ಇದು ಸ್ವೀಟ್ನೆಸ್ ಹೆಚ್ಚಿಸುತ್ತದೆ. ಹೀಗೆ ಬಳಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಇದೇನಂತಂದ್ರೆ ಅಮೃತ ಹಾಗೆ ಕೆಲಸ ಕೂಡ ಮಾಡುತ್ತೆ. ನಮ್ಮ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.